ಸ್ವಾಮಿ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಋಷಿಮುನಿಗಳ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದು ಎಲ್ಲಿ ಅಂತ ಕೇಳಿದರೆ, ಬೆಟ್ಟದ ತಪ್ಪಲಿನಲ್ಲಿ, ನದಿಗಳ ತಟದಲ್ಲಿ, ಜೊತೆಗೆ ಎಲ್ಲಿ ಪ್ರಶಾಂತ ವಾತಾವರಣ ಇರ್ತದೆ, ಎಲ್ಲಿ ಹಸಿರು ವರ್ಣ ಇರ್ತದೆ, ಅಲ್ಲಿ ತಪಸ್ಸು ಮಾಡ್ತಿದ್ರು. ಇದಕ್ಕೆ ಬೇಕಾದ ಬಹಳಷ್ಟು ಪುರಾವೆಗಳಿವೆ, ಐತಿಹ್ಯಗಳಿವೆ, ಉಲ್ಲೇಖಗಳಿವೆ. ಈಗ ನಾವು ಈ ವಿಚಾರದಲ್ಲಿ ಬಹಳಷ್ಟು, ಈಗ ತುಳುನಾಡಿನಲ್ಲಿ ಹಲವಾರು ದೈವದೇವರುಗಳ ಬಗೆಗಿನ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇವೆ. ಇವತ್ತು ನಾವು ಕಾರ್ಕಳ ತಾಲೂಕಿನ ಗಡಿ ಭಾಗ ಈದುವಿಗೆ ಬಂದಿದ್ದೇವೆ. ತಾವು ಕೇಳಿರ್ಬೋದು, ಈದು ಹೇಳುವಂಥ ಪ್ರದೇಶವೇ ಭಾಳಷ್ಟು ಹಚ್ಚ ಹರಿದ್ವರ್ಣದ ಪ್ರದೇಶ. ಒಂದು ಕಡೆ ಮೇಲ್ಭಾಗದಲ್ಲಿ ಪಶ್ಚಿಮಘಟ್ಟ, ತಾವು ಗಮನಿಸ್ಬೋದು. ಮೇಲ್ಭಾಗದಲ್ಲಿ ಸುಂದರವಾದ ಪಶ್ಚಿಮಘಟ್ಟದ ಬೆಟ್ಟದ ಕೆಳಭಾಗದಲ್ಲಿ ಬಹಳಷ್ಟು ದೇವಸ್ಥಾನಗಳಿವೆ. ಆರಾಧನೆ ಆಗ್ತಿದ್ದ ಹಲವಾರು ಕುರುಹುಗಳಿವೆ. ಇವತ್ತು ಹಲವಾರು ದೇವಸ್ಥಾನಗಳು ಪುನರ್ನವೀಕರಣಗೊಂಡು ಜೀರ್ಣೋದ್ಧಾರ ಆಗಿದೆ, ಬ್ರಹ್ಮಕಲಶ ಆಗಿದೆ. ಹಾಗಾಗಿ ನಾವಿವತ್ತು ನಿಮಗೆ ಈ ವಿಚಾರದಲ್ಲಿ ಕೂಡ ತುಳುನಾಡಿನ ಬಹಳಷ್ಟು ಮಹತ್ತರವಾದ ವಿಚಾರಗಳ ಬಗ್ಗೆ ತಿಳಿಸಿದ್ದೇವೆ. ಇವತ್ತು ನಾವು ನಿಮಗೆ ಇನ್ನೊಂದು ಹಳೆಯ ಒಂದು ದೈವಸ್ಥಾನಗಳ ಬಗ್ಗೆ ಮಾಹಿತಿ ನೀಡ್ತೇವೆ. ನೋಡಿ, ತಮಗೆ ಗೊತ್ತಿರ್ಬೋದು, ದೇವಸ್ಥಾನ ಭಾಳಷ್ಟು ಪುರಾತನವಾದ ಒಂದು ದೇವಸ್ಥಾನ, ಜೊತೆಗೆ ದೈವಸ್ಥಾನ. ಇಲ್ಲಿ ಈ ಊರಿನಲ್ಲಿ ಅಂದರೆ ಈದುವಿನಲ್ಲಿ ದೇವಸ್ಥಾನವೂ ಒಂದೇ, ದೈವಸ್ಥಾನವೂ ಒಂದೇ. ಅದು ಯಾವುದು ಅಂತ ಕೇಳಿದರೆ ಈದು ಮುಜಿಲ್ನಾಯ ದೇವಸ್ಥಾನ. ಬಂಧುಗಳೇ, ಈದು ಮುಜಿಲ್ನಾಯ ದೇವಸ್ಥಾನವೇ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಭಾಳಷ್ಟು ವಿಶಿಷ್ಟವಾದ ಕ್ಷೇತ್ರ. ಯಾಕಂದರೆ ಈ ಕ್ಷೇತ್ರ ಅತಿ ಪುರಾತನವಾದ್ದು. ಇದರ ಹಿಂದಿನ ಐತಿಹ್ಯಗಳನ್ನು ನಾವು ಮಾಹಿತಿಯನ್ನು ಕೇಳ್ತಾ ಹೋದರೆ ಸುಮಾರು 1400ಕ್ಕಿಂತಲೂ ಮೊದಲೇ ಇಲ್ಲಿ ಏನು ಧಾರ್ಮಿಕ ಆಚರಣೆ ಆಗಬೇಕಿತ್ತು ಅದು ಆಗ್ತಾಯಿತ್ತು. 1400ರ ಇಸವಿಯ ಸಂದರ್ಭ ಇಲ್ಲಿ ಭಾಳಷ್ಟು ಧಾರ್ಮಿಕ ವಿಧಿವಿಧಾನಗಳಾದ ಬಗ್ಗೆ ಇಲ್ಲಿಯ ಪಾರ್ಧನಗಳಲ್ಲಿ ಉಲ್ಲೇಖ ಇದೆ. ಆ ಪಾರ್ಧನ ಇವತ್ತಿಗೂ ಕೂಡ ತಲೆತಲಾಂತರಗಳ ಮೂಲಕ ಇವತ್ತಿಗೂ ನಡೆಯುತ್ತಾ ಬಂದಿದೆ. ಈಗ ಈದುವಿನ ಬಲಿ ಹೇಳುವಂಥದ್ದು ಬಹಳಷ್ಟು ಪುಣ್ಯದ ಬಲಿ, ಜೊತೆಗೆ ಭಾಳಷ್ಟು ಶ್ರೇಷ್ಠವಾದ ಬಲಿ. ಯಾಕಂದರೆ ಈದು ಹೇಳುವಂಥದ್ದು ಈದುವಿನ ಬಲಿಯಿಂದಲೇ ಗುರುತಿಸಲ್ಪಟ್ಟಿದೆ. ಇಲ್ಲಿ ದೇವಸ್ಥಾನ ಜೊತೆಗೆ ದೈವಸ್ಥಾನ, ಇದರ ಒಂದೇ ಕಡೆ ಇರುವಂತಹ ಒಂದು ಊರು ನಮ್ಮ ಈದು. ಇಲ್ಲಿ ಪ್ರತಿ ವರ್ಷ ಆಗುವ ಜಾತ್ರೆಗೆ, ಅದರ ಜೊತೆಗೆ ಈದು ಬಲಿಗೆ ಸಾವಿರಾರು ಮಂದಿ ಬರ್ತಾರೆ, ಇಲ್ಲಿ ನಮಿಸ್ತಾರೆ. ಇಲ್ಲಿಯ ಹಲವಾರು ಇಲ್ಲಿ ಬಂದು ತಮ್ಮ ಸಂಕಟವನ್ನು ಹೇಳಿಕೊಂಡ ನಂತರ ಆ ಸಂಕಟ ಪರಿಹಾರವಾದ ಹಲವಾರು ಉಲ್ಲೇಖಗಳಿವೆ. ಅದರ ಬಗ್ಗೆ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇವೆ. ಈದು ಮುಜಿಲ್ನಾಯ ದೇವಸ್ಥಾನದ ಅಭಿವೃದ್ಧಿಯಲ್ಲಿ, ಜೊತೆಗೆ ಅಲ್ಲಿಯ ಧಾರ್ಮಿಕ ಕಾರ್ಯಗಳಲ್ಲಿ ನಿರಂತರವಾಗಿ ಪಾಲ್ಗೊಳ್ಳುತ್ತಾ ಬಂದಿರುವ ಭಾಸ್ಕರ್ ಎಸ್ ಕೋಟ್ಯಾನ್ ಹಾಗೂ ಅಲ್ಲಿನ ಆಡಳಿತ ಮುಕ್ತೇಸರರಾದ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಅಲ್ಲಿಯ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾರೆ. ಬಸವಣ್ಣ ನಮಸ್ಕಾರ. ಇತ್ತೆ ಈದು ಮುಜಿಲ್ನಾಯ ದೇವಸ್ಥಾನ ಎಲ್ಲಂಜಿ ಶಿಲಾನ್ಯಾಸ ಅವರಂಡು ಭಾರಿ ಪಿರಾಕದ ದೇವಸ್ಥಾನ ಇತ್ತೆ. ಈ ದೇವಸ್ಥಾನದ ಬಗ್ಗೆ ಇದಾದ ಪಂಡ್ರೆ ಇಚ್ಛೆ ಪಡ್ಬಾರ ತುಲೆ ಹಿಂಗೆ ಸಾಧಾರಣ ಆ ಬ್ರಹ್ಮಕಲಶ ಮಲ್ತದವಲ್ಲ ಹೆಚ್ಚಿನ ಅಂಶ ಒಂದು 9 ವರ್ಷ ಆಂಡು ಅವರ ಮೂಲಸ್ಥಾನದ್ದು ಇತ್ತು. ಇನಿ ಇಂಗ್ಲು ಮೂಲಸ್ಥಾನದ ಜೀರ್ಣೋದ್ಧಾರ ಮಲ್ಪಡು ದಯವಂಡ ಆ ಸಂದರ್ಭಡು ಇಂಗ್ಲಿಗೆ ಮಲ್ಪ ರಾಯಜವು ನಿಜವಾದ ಆ ಸಂದರ್ಭಡೆ ಅವನು ಮಲ್ದೊಡಿತೀನಿ ಆಂಡ ಮಲ್ಪುನ ಮಂಡ ನೆಟ್ಟೆ ಬೇಲೆ ಇಂಗ್ಲಿ ಮಾತ್ರ ಜಾಸ್ತಿ ಆಂಡ ಆರು ಪುರ್ತುಡ ಜದುಪುನ ಮಲ್ತು ಜಂಗ್ಲು ಆಂಡ ಇತ್ತು ತೋಜು ಇಂಗ್ಲಿ ಅವಂಡ ಅವಲ ಒಂಜಿ ಜೀರ್ಣೋದ್ಧಾರ ಆಂಡ ಬಾರಿ ಪೊರ್ಲ ಮಲ್ಪುಡ ಪಲ್ಲಲ್ಲಿ ಕೂಡ ಇಂಕಲ ಯೋಜನೆ ಎಲ್ಲ ಉಂಟು. ತುಲೆ ಇನ್ನು ಇಂಕಲ್ನ ಮುಜಿಲೆಯ ದೇವಸ್ಥಾನ ಈಗ ತೂದುಪರ ಯಾರು ಅದನ್ನು ಈದ್ ಜನಲ್ಲ ಮತ್ತು ಬತ್ತು ತೂಪೇರು ಆಂಡ ಪ್ರತಿ ಊರಿಯಾಗಲ್ಲ ಅವನು ತೂನಾಗ ಆತು ಖುಷಿ ಆಪುನು ನೀಟಾದ ಆತ ಜಾಗಲ ಪಕ್ಕ ಆತ ಎಲ್ಲ ಮುರಾಣಿದ ಜಾತ್ರೆದ ಪುರ್ತುಲ್ಲಂಚೇರಿ ಭಾರೀ ಸಭೆಯಲ್ಲಿ ಸೇರ್ನ ದಯವಂಡ ಆ ಊರುಡು ಸಾಧಾರಣ ಇಂಕು ತೋಜು 3-4 ಗ್ರಾಮ ಉಂಡು ಅವತ್ತಂದೆ
ಬೆಳ್ತಂಗಡಿದ ಬೋರ್ಡರ್ ಬರ್ಕೊಂಡು ಲಾಸ್ಟ್ಗೆ ಬರ್ಕೊಂಡು ಅಂಚ ಪ್ರತಿವರಿಗೆಲ್ಲ ಅಡೆ ಮೂಜಿಲ್ಲಯ್ಯ ದೇವಸ್ಥಾನದ ಬಗ್ಗೆ ಎರಡು ಕೇಂಡಲ ಪ್ರತಿವರಿಲ್ಲ ಪನ್ಪನ ಉಂಡ ಅವಳು ಎಡ್ಡೆ ಜಾಗ ಎಡ್ಡೆ ಕಲೆ ಉಂಡು ಎಂಗುಲು ಎನ್ನಿನಂಚಿನ ಕೆಲಸ ಮತ್ತು ಅವಳು ಆಪ ಅಂತ ಪನ್ಪನಂಚಿನ ಜನಕ್ಕೆಲ್ಲ ನಂಬಿಕೆ ಉಂಟು ಅವೇ ರೀತಿ ಎಂಗ್ಲೆ ದಾದ ತೋಜಿನ ಬತ್ತನ ಪಂಡ ಆ ಮೂಲಸ್ಥಾನಲ್ಲ ಒಂಜಿ ಸರಿ ಮಲ್ಪೋಡು ಪನ್ಪನಂಚಿನ ಒಂಜಿ ಆಶೆ ಬತ್ತನು ಅಂಚೆ ಪ್ರಶ್ನೆ ಎಲ್ಲ ಮತ್ತೆ ಎಂಗ್ಲು ಪ್ರಶ್ನೆ ಎಲ್ಲ ಮತ್ತೆ ಪಾಡ್ತು ಪ್ರಶ್ನೆ ಎಲ್ಲ ತೂನಾಗ ಎಂಗ್ಲೆ ಅವು ತೋಜಿದ ಬತ್ತನು ಅವು ನಿಜವಾದ ಮೂಲಸ್ಥಾನ ಶುರು ಅವಿನ ಮಲ್ಪೋಡೆ ಎಂದು ಬತ್ತನು ಅಂಚೆ ಪುನಾಗ ಎಲ್ಲ 4ನೇ ತಾರೀಕಿಗೆ ಬರ್ಪನ ತಿಂಗಳು ಮೇ 4ಕ್ಕೆ ಎಂಗ್ಲಿಗೆ ಅವೆಲ್ಲ ಜೀರ್ಣೋದ್ಧಾರ ಒಂದು ಮಲ್ಪೋಡು ಪನ್ಪನ ದೃಷ್ಟಿ ಆನಿ ಕೆಸರಗಲ್ ಪಾಡೋಡು ಪನ್ಪನ ನಿರ್ಧಾರ ಮಲ್ದೆ ಎಂಗ್ಲು ಆ ಕೆಸರಗಲ್ಲ ಪಾಡು ಎಂಗಲ MN ರಾಜೇಂದ್ರ ಕುಮಾರ್ ಕಾರ್ಕಳದ DCG ಬ್ಯಾಂಕ್ದ ಅಧ್ಯಕ್ಷರು ದಯವಿಟ್ಟು 5 ದುಂಬುಲ ಮಲ್ಲ ದೇವಸ್ಥಾನ ಆನಗಲ ಆರೇ ಪೌದನ ಆರೇ ಪಾಡ್ದನ ಅಂಚದ ಪುನಗ 6ನ ಕೈಟೆ ಪಾಡೋಡನ್ ಪುರಂಗಲ ಆಶಯ ಉಂಡು ದಯವಿಟ್ಟು ಒಂತೆ ಮಾರ್ಗ ಮತ್ತೊಂತೆ ಇತ್ತೆ ಅವಲ ಸರಿಯಾದ ಬತ್ತನದ್ದು ಒಂಜಿ ಇಂಗ್ಲು ಮುರಾಣಿ ತೂನಾಗ ಮಾರ್ಗ ಮತ್ತೊಂತೆ ಗಾಡಿ ಪೋರೆ ಪತ್ತರ ಮತ್ತೊಂದು ತೊಂದರೆ ಇತ್ತು ಆಂಡ ಏನು ಅಶೋಕ್ ರೆಡ್ಡ ಬಂಡೆ ಅವೆಲ್ಲ ಒಂದು ಮಾರ್ಗಲ ಪುರ್ಲು ಮಲ್ಪಡು ಮಾರ್ರೆ ಹಿಂಗೆ ಮೇರಡ ಈಗೆಲ್ಲ ಹರೀಶ್ ಪುಂಜಿ ರೆಡ್ಡಲ್ಲ ಏನು ಬಂತೆ ಅವು ಅರ್ನ ಸೈಡ್ಸ್ ಅದನ್ನು ಬರ್ಕೊಂಡು ಆಡಲ ಬಂತೆ ಎಂಕಲ್ನ ಕಾರ್ಕಳದ MLA ಎಲ್ಲ ಬಂತೆ ಆ ರೋಡಿಗೆ ಇಂಚಿನಾಂಡ ಮಲ್ತದ ಮಾರ್ರೆ ಬರ್ಪುಣ ಸುಸುಲಯ್ಯ ಇಂಜೆ ಡಾಮರ್ ಪಾಂಡ್ ಅಂಚಿನ ವ್ಯವಸ್ಥೆ ಮಲ್ಪಡೋದು ಬಂದ್ಪನ ವಿಚಾರ ಮುರಾಣಿ ಬಂತೆ ರಡ್ಜೆಂಟೆಲ್ಲ ಬಂತೆ ಖಂಡಿತ ಆಗಲ ಆಯ್ನ ಪ್ರಯತ್ನ ಎಂಗ್ಲು ಬರ್ಪಂತ ಬಂದ್ಪನ ವಿಚಾರ ಎಲ್ಲ ಆಗಲಿ ಎಂಗೆಲ್ಲ ಬಂತೀರಿ ಅಂಚ ಈ ವರ್ಷ ಎಲ್ಲಂಜಿ 4ನೇ ತಾರೀಕಿಗೆ ಕೆಸರಗಲ್ಲ ಪಾಡ್ದು ಈ ವರ್ಷನೇ ಬರ್ಪನ ವರ್ಷದಲ್ಲ ಅವೇನೇ ಪುರ್ಲು ಮಲ್ತದ್ದು ಜೀರ್ಣೋದ್ಧಾರ ಮಲ್ಪಡು ಬಂದ್ಪನ ಎಂಕಲ ಆಶೆ ಉಂಟು ಆಯ್ತು ಒಟ್ಟಿಗೆ ದುಂಬುವ ಗೋಡೆ ಆಯ್ತಾ ಮಣ್ಣದ ಗೋಡೆಲು ಮತ್ತೆ ಪುನಃ ಮತ್ತೆ ಈ ವರ್ಷ ಎಂಕಲ ಹೊಸ ನಮ್ಮಡಿ ಕಟ್ಟೋಡು ಆಲೋಚನೆ ಮಾಡ್ತಾನೆ ಕಲ್ಲದ ದುಂಬದ ಗೋಡೆ ಮಾತ ಇತ್ತನೆ ಇಟ್ಟು ಮತ್ತೆ ಪರತ್ತು ಮಾತ ಇತ್ತನೆ ಅಂಜದ ಪುನಃ ಕಡೆಗೆ ಏನಂತ ಹೋಜಿನ ಮಣ್ಣ ಎಂಗ್ಲಿಗೆ ನಾನು ಅಂಚ ಮಲ್ಪನೆ ಬೇರೆ ಬುಡ್ಚಿ ಎಂಗ್ಲು ಹೊಸತ್ತದು ಇಂದೇ ಇರ್ನ ವಾಕಲ್ಲು ಇರ್ನ ಇತ್ತದ ಹೊಸ ಡಿಸೈನ್ ಮತ್ತು ಬರ್ಪುಂಟುಲೆ ಈ ಕಲ್ಲಿಡೆ ಶಿಲಾಮಯ ಮಲ್ತದ ಪೊರ್ಲು ಮಲ್ಪನ ಕೂಡ ಎಂಗ್ಲಿಗೆ ಮಂಡಿ ಬತ್ತು ನಾವು ಅಂಜದ ಪುನಃ ನಿಜವಾದ ಎಂಗ ತೋಜುಂಡು ಮೂಲಸ್ಥಾನನೇ ಎಂಕಲ್ಲ ಸರಿಜಿಂದ ಮಲ್ಲ ದೇವಸ್ಥಾನ ಸರಿಯಾ ಆಂಡ ಮಲ್ಲ ದೇವಸ್ಥಾನ ಪೂರ A to Z ಆತ ನೀರೇ ಗೊತ್ತು ಪರ್ಯ ನೀವು ಮತ್ತೆ ತೂತಾರೆ ಅಂಚದಪ್ಪ ಮುನ್ನೆಲ್ಲ ಒಂಜಿ ಪೊರ್ಲು ಶಿಲಾಮಯ ಮಲ್ಪಡುವನ್ ಪುನಂಜಿ ಎಂಗ್ಲ ಆಸೆ ಉಂಡು ಆಯ್ತು ಹುಟ್ಟಿದ ಮಂಡ ಮಾತೆಲ್ಲ ಸಹಕಾರ ಉಂಡು ದಯಮಂಡ ಒವೇ ಒಂಜಿ ಕೆಲಸ ಮಲ್ಪುನಂಡಲ್ಲ ಸಹಕಾರ ಇತ್ತಿನ ಮಾತ್ರ ಪೂರ್ಣ ಕೆಲಸ ಆಪನ ಅವತ್ತಂದೆ ಈದಿದ ಜನಕ್ಕುಲು ಏನು ಪನ್ಪುನ ದಯಬಂಡ ಎಂಕಲ್ನ ಊರ್ದಲ್ಕನೇ ಆಗ್ಲು ಎಂಕ್ ಈದ್ ಬಂಡ ಎಂಕಲ್ನೇ ಊರು ಹತ್ತ ಏನು ಪಂಡ ತಯಾರಿಜಿ 20 ಎಂಚ ಉಂಡ ಎಂಕ್ ಅಂಚೆನೆ ಎಂಕ ಈದಿಲ್ಲ ಆ ಈದ ಜನಕ್ಕೆಲ್ಲ ದಾದಂಡ ಆತ ಉಲ್ಲಾಸರು ಉಳ್ಳೇರು ಮುರಾಣಿ ಪಣಿಬೇಕ ಆ ಕೆಲಸ ಮಲ್ಪಕಂದು ಪಣಿಬೇಕ ಮಾತೆಲ್ಲ ನಿಜವಾದಂಡ ಅವು ಪೊರ್ಲು ಮಲ್ಪಡು ಇಂಕ ಮಾತೆಲ್ಲ ಸಹಕಾರ ಕೊರ್ಪಂದು ಮನ್ಪನ ಅಂಚಿನ ಒಂಜಿ ವಿರಾದೆ ಇತ್ತೇನೆ ಬೋದು ಅಂಚೆ ಬರ್ಪುನ ವರ್ಷದಲ್ಲ ಮತ್ತೆ 4ನೇ ತಾರೀಕಿಗೆಲ್ಲ ಅಂಜಿ ಒಂದು ಮಲ್ತದು ಬರ್ಪುನ ವರ್ಷದ ಅವೇನು ದಿವಸ ಕಂಪ್ಲೀಟ್ ಗುರಿ ದೇವಸ್ಥಾನನು ಪೊರ್ಲು ಶಿಲಾಮಯ ಮಲ್ತದು ಬ್ರಹ್ಮಕಲಶ ಮಲ್ಪಡು ಅಂತ ವಿರಾದೆ ಉಂಡು ಅಂಚ ನೆಕ್ ಮಾತೆಲ್ಲ ಸಹಕಾರ ಬೋರ್ಡು ಪಂಡ ಕೆಲಸೋಡ್ಲ ಸಹಕಾರ ಬೋರ್ಡು ಕೆಲಸದ ಸಹಕಾರ ಕೊರಪನೆಟ್ಟು ಅಲ್ತಾತ ಎಡ್ಡೆ ಊರು ಓಲಜ್ಜಿ ಎಂಚಿನ ಬಂಡಲ ಆಗಲು ರೆಡಿ ಇದೆ ಜಾತ್ರೆ ಪೂರ್ತಿ ಗಾಡಿ ನಿಗಲು ಏಪಲ ಬತ್ತುಲೆ ಅಂಚೆ ಪುನಃ ಸಹಕಾರ ಖಂಡಿತ ಆಗಲು ಕೊರಪೇರ 100% ಕೊರಪೇರ ಆಗಲು ಆಂಡ ಎಂಗ್ಲ ದುಡ್ಡು ಲಾವಡಿತ್ತೆ ಎಂಗ್ಲ ಯೋಜನೆ ಮಲ್ಲ ಯೋಜನೆ ಪಾಡ್ದೆ ಕಲ್ಲಡೆ ಮಲ್ಪುನಂಚಿನ ಯೋಜನೆ ಪಾಡ್ದೆ ಅದಕ್ಕೆ ದುಡ್ಡು ಸಾಧಾರಣ ಏನೆಲ್ಲ ಕೊಡು ಹೆಚ್ಚು ಕಮ್ಮಿ ಒಂಜಿ 75 ಲಕ್ಷ ರೂಪಾಯಿ ಎಂಗ್ಲೆ ಬೋಡಾವು ಆಂಡ ಮಲ್ಲ ಸಂಗತಿ ಇರ್ತಾವೆ ಖಂಡಿತ ಅವು ದುಡ್ಡು ಐಕೆ ಆಪುಂಡು ದಯಬಂಡ ಆ ದೇವಸ್ಥಾನದ ಬಗ್ಗೆ ದೈವದ ಬಗ್ಗೆ ನಿಗಲಿದೆಲ್ಲ ಪನೋಡೋದಲ್ಲ ಇಜ್ಜಾನ ಹೌದು ಆ ದೈವನ ಇರು ನಂಬುದು ಕೈ ಮುಗಿದು ಒಂಜಿ ಕೊಡಕ್ಕೆ ಪೋಣುದಂಡ 100% ಇನ್ನ ಕೆಲಸ ಆಪುಂಡು ಅಂಚ ಮಾತಿನ ಸಹಕಾರ ಕೋಡು ಬಂದು ಈ ಊರ್ದಕ್ಕಲ್ಲ ಪರ ಊರು ಮಸ್ತ್ ಜನ ಉಳ್ಳರು ಅಲ್ತಕ್ಕಲ್ಲ ಅಂದರೆ ಮಾತಿನ ಸಹಕಾರ ಬೋಡು ಐತ ಒಟ್ಟಿಗೆ ನಿಗಲೆಲ್ಲ ಸಹಕಾರ ಬೋಡು ಮಾತಿನ ಸಹಕಾರ ಇತ್ತಂದ್ರೆ ಅವು ಪೊರ್ಲ ಗಂಟಿಡು ಆಪುಂಡು ಬಂದ್ಪನೆಯನ್ನ ಆಸೆ. ಕಳೆದು ಹೋದ ದಿನಗಳಲ್ಲಿ ದೇವಸ್ಥಾನಗಳ ಇತಿಹಾಸ ಯಾವ ರೀತಿ ಇತ್ತು ಇದು ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಮಂದಿಗೆ ಸಂಶಯ ಬರೋ ವಿಚಾರ. ಯಾಕಂದರೆ ಕಳೆದು ಹೋದ ದಿನಗಳಲ್ಲಿ ಆದದ ವಿಚಾರ ನಮಗೇನು ಗೊತ್ತು ಅಂತ. ಆದರೆ ಇದರ ಬಗ್ಗೆ ಬೆಳಕು ಚೆಲ್ಲುವ ಹಲವಾರು ಶಾಸನಗಳು ಇವತ್ತು ಪ್ರತಿ ದೇವಸ್ಥಾನಗಳಲ್ಲಿವೆ. ಈ ದೇವಸ್ಥಾನಗಳಲ್ಲಿರುವ ಶಾಸನಗಳ ಮೂಲಕವೇ ನಾವು ಭಾಳಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಈಗ ಈ ದಿನ ಈ ದೇವಸ್ಥಾನದ ಬಳಿ ಕೂಡ ಭಾಳಷ್ಟು ಪುರಾತನವಾದ ಹೊಯ್ಸಳರ ಕಾಲದ ಒಂದು ಶಿಲಾಶಾಸನ ಇದೆ. ಈ ಶಿಲಾಶಾಸನದಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ಈಶ್ವರನ ಲಿಂಗ ಇದೆ, ಅದ್ರ ಜೊತೆಗೆ ಸೂರ್ಯ ಚಂದ್ರರಿದ್ದಾರೆ, ನಂದಿ ಇದೆ,
ಹೀಗೆ ಇದರ ಮಾಹಿತಿ ಭಾಳಷ್ಟು ಬೆಳಕು ಚೆಲ್ಲುವಂತಹ ಒಂದು ಶಾಸನ ಇದು. ಈಗ ನಮ್ಮೆಲ್ಲರಿಗೂ ಕೂಡ ಇದೇ ಮಾರ್ಗದರ್ಶನ. ಯಾಕಂದರೆ ನಾವು ತಲೆಮಾರುಗಳು ಬದಲಾದರೂ ಕೂಡ ಮಾಹಿತಿಗಳು ಇರಬೇಕು ಹೇಳೋ ಒಂದು ಮಹತ್ತರವಾದ ದೃಷ್ಟಿಕೋನದಿಂದ ನಮ್ಮ ಹಿಂದಿನವರು ಶಿಲಾಶಾಸನಗಳ ಮೂಲಕ ಬಹಳಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ತಾವು ಬೇರೆ ಬೇರೆ ಅಂದರೆ ದೊಡ್ಡ ದೊಡ್ಡ ಈಗ ನಮ್ಮ ಬೇಲೂರು ಇರ್ಬೋದು, ಹಳವೀಡು ಇರ್ಬೋದು, ಅಥವಾ ಅಜಂತ, ಎಲ್ಲೋರ ಈ ಭಾಗಕ್ಕೆ ಹೋದರೆ ಭಾಳಷ್ಟು ಶಿಲಾಶಾಸನಗಳು ತಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಮಗೆ ಓದುವ ತಾಳ್ಮೆ ಬೇಕು, ಚಾಣಾಕ್ಷತೆ ಬೇಕು. ಹಾಗಾದರೆ ಮಾತ್ರ ನಮಗೆ ಈ ಕ್ಷೇತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕುತ್ತದೆ. ನಾಗಾರಾಧನೆ ಕೂಡ ಈ ಕ್ಷೇತ್ರದಲ್ಲಿ ಭಾಳಷ್ಟು ಪರಿಣಾಮಕಾರಿಯಾಗಿದೆ. ಜೊತೆಗೆ ಇಲ್ಲಿ ಸಾವಿರಾರು ಮಂದಿ ಇಲ್ಲಿ ನಾಗ ಸಾನ್ನಿಧ್ಯಕ್ಕೆ ಬಂದು ನಮಿಸ್ತಾರೆ. ತಾವು ಗಮನಿಸ್ಬೋದು, ನಾಗ ಸಾನ್ನಿಧ್ಯ ಇಲ್ಲಿಯ ಒಂದು ಕಳೆದ 2016ರಲ್ಲಿ ನಡೆದ ಒಂದು ನಿದರ್ಶನ ಇದೆ. 2016ನೇ ಸಾಲಿನಲ್ಲಿ ಇಲ್ಲಿ ಬ್ರಹ್ಮಕಲಶೋತ್ಸವದ ಕಾರ್ಯ ನಡೀತಾ ಇತ್ತು. ಆ ಒಂದು ವಾರದ ದಿನದಲ್ಲಿ ಒಂದಿನ ನಾಗಪ್ರತಿಷ್ಠೆ ಹೇಳುವ ಒಂದು ಧಾರ್ಮಿಕ ಕಾರ್ಯವನ್ನು ನಿಗದಿಪಡಿಸಲಾಗಿತ್ತು. ಆ ನಾಗಪ್ರತಿಷ್ಠೆ ಆಗೋ ಸಂದರ್ಭದಲ್ಲಿ ಇಲ್ಲಿ ನಾಗರಾಜ ಕೂಡ ಈ ದೇವಸ್ಥಾನಕ್ಕೆ ಸುತ್ತು ಹಾಕಿ ಹೋಗಿದ್ದ. ಭಾಳಷ್ಟು ಮಂದಿ ಅದನ್ನು ಗಮನಿಸಿದರು. ಜೊತೆಗೆ ಪ್ರತಿ ವರ್ಷ ಇಲ್ಲಿ ನಾಗ ಪ್ರತಿಷ್ಠೆಯ ಆಶ್ಲೇಷ ಬಲಿ ಕಾರ್ಯಕ್ರಮ ಆದಾಗ ಕೂಡ ನಾಗರಾಜ ಇಲ್ಲಿ ಸಂಚಾರ ಮಾಡಿ ಹೋಗ್ತಾನೆ. ಇವರೆಲ್ಲರೂ ನೋಡ್ತಾರೆ, ಎಲ್ಲರೂ ಭಕ್ತಿಯಿಂದ ನಂಬಿಸ್ತಾರೆ. ನಮ್ಮ ಧಾರ್ಮಿಕ ನಂಬಿಕೆ ಇನ್ನೂ ಕೂಡ ಬಲವಾಗಿ ಉಳಿದಿದೆ, ಹಾಸುಹೊಕ್ಕಾಗಿದೆ, ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಈಗ ನಾವು ಮುಂದಿನ ತಲೆಮಾರು ಅಂದರೆ ಈಗಿನ ಹೊಸ ತಲೆಮಾರಿಗೂ ಕೂಡ ಇದರ ಏನು ವಿಚಾರಗಳಿವೆ, ಧಾರ್ಮಿಕ ನಂಬಿಕೆಗಳಿವೆ, ಅವನ್ನು ಕೂಡ ನಾವು ಹೇಳೋ ಪ್ರಯತ್ನ ಮಾಡಬೇಕು. ಅವರಿಗೆ ನಾವು ವಿಚಾರಗಳನ್ನು ಹೇಳಬೇಕು. ಇದು ಯಾವುದು ಕೂಡ ಕತೆ ಅಲ್ಲ, ಇದು ನಾವು ಜೀವಂತ ನಿದರ್ಶನ, ನಾವೆಲ್ಲರೂ ಕಂಡ ನಿದರ್ಶನ. ಭಾಳಷ್ಟು ಮಂದಿ ಹೇಳ್ತಾರೆ ಕೆಲವು ಧಾರ್ಮಿಕ ವಿಚಾರಗಳು ಬಂದಾಗ ಅದು ಕತೆ ಅಂತ ಹೇಳ್ತಾರೆ. ಕತೆ ಅಲ್ಲ, ಇದು ನಂಬಿಕೆ, ಆಚರಣೆ, ಜೊತೆಗೆ ನಾವು ಇರುವಾಗಲೇ ಇರುವಂತಹ ನಿದರ್ಶನಗಳನ್ನು ನಾವು ತಮಗೆ ಹೇಳಿದ್ದೇವೆ. ಬಂಧುಗಳೇ ನೋಡಿ, ಈಗ ನಾವು ಈದ್ ಮುಜಿಲ್ನಾಯದ ಮೂಲ ಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಜಾತ್ರೆ ಆಗುವ ದಿನಗಳ ಮೊದಲು ಅಂದರೆ ಇಲ್ಲಿಯ ಏನು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿ ನಂತರ ಇಲ್ಲಿಂದ ಭಂಡಾರ ಎಲ್ಲಿ ನಾವಾಗ ದೇವಸ್ಥಾನ ತಮಗೆ ತೋರಿಸ್ತೇವೆ, ಅಲ್ಲಿಗೆ ಹೋಗಿ ಅಲ್ಲಿ ಜಾತ್ರೆ ನಡೀತದೆ, ಬಲಿ ನಡೀತದೆ. ಹಾಗಾಗಿ ಇದು ಅತಿ ಪುರಾತನವಾದ್ದು. ಇಲ್ಲಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಕೂಡ ಆ ತಲೆಮಾರಿನಿಂದ ಕೂಡ ನಡ್ಕೊಂಡು ಬಂದಿತ್ತು. ಈಗ ಇದರ ಶಿಲಾನ್ಯಾಸ ಕಾರ್ಯ, ಇದನ್ನು ಮತ್ತೆ ನವೀಕರಣ ಮಾಡುವ ಕಾರ್ಯ ಆಗ್ತಾ ಇದೆ. ಈಗ ಇದರ ಶಿಲಾನ್ಯಾಸ ಮೇ ತಿಂಗಳ 4ನೇ ತಾರೀಕು ಅಂದರೆ ನಾಳಿದ್ದು ಆದಿತ್ಯವಾರ ನಡೀಲಿಕ್ಕಿದೆ. ಹಾಗಾಗಿ ನಾವು ತಮಗಾಗಿ ಈ ವಿಶೇಷ ಸಂಚಿಕೆಯನ್ನು ರೂಪಿಸಿ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.